ಟ್ರೈನ್ ಅಲ್ಲಿ ಪ್ರಯಾಣ ಮಾಡ್ತಿರುವಂತ ಸಮಯದಲ್ಲಿ ಒಬ್ರು ಆಂಟಿ ಬಾಳೆಹಣ್ಣ ತಿಂದು ಆ ಸಿಪ್ಪೆನ ಕೆಳಗಡೆ ಬಿಸಾಕ್ತಾರೆ. ಅಲ್ಲಿ ಇರುವಂತ ಒಬ್ರು ವ್ಯಕ್ತಿ ಕೇಳ್ತಾರೆ, ಅಲ್ಲ ಆಂಟಿ ನೀವು ಕೆಳಕ್ಕೆ ಏನಕ್ಕೆ ಬಿಸಾಕ್ತೀರಾ, ಡಸ್ಟ್ಬಿನ್ ಇದೆಯಲ್ವಾ, ಡಸ್ಟ್ಬಿನ್ ಅಲ್ಲಿ ಹಾಕ್ಬೋದಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಆ ಆಂಟಿ ಹೇಳ್ತಾರೆ, ಕಸ ಗುಡ್ಸೋರು ಬರ್ತಾರೆ, ಅವ್ರು ಬಂದು ಗುಡ್ಸ್ಕೊಂಡು ಹೋಗ್ತಾರೆ, ನಮ್ಮ ಟ್ಯಾಕ್ಸ್ ಇಂದಾನೆ ಅಲ್ವಾ ಅವ್ರಿಗೆಲ್ಲ ಸಂಬಳ ಸಿಗೋದು ಅಂತ ಹೇಳ್ತಾರೆ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾರೆ, ಕರೆಕ್ಟ್ ನೀವ್ ಹೇಳೋದು, ನಿಮ್ಮ ಮನೆ ಹತ್ರ ಫೈರ್ ಸ್ಟೇಷನ್ ಇದೆ, ಅವ್ರಿಗೆ ಸಂಬಳ ಕೂಡ ನಿಮ್ ಟ್ಯಾಕ್ಸ್ ಅಲ್ಲಿ ಹೋಗುವಂತದ್ದು, ನೀವ್ ಯಾಕೆ ನಿಮ್ಮ ಮನೆಗೆ ಬೆಂಕಿ ಹಾಕೊಂಬಾರ್ದು, ಅವ್ರು ಬಂದು ಬೆಂಕಿ ಹಾರಿಸ್ತಾರಲ್ವಾ. ಅದೇ ರೀತಿ ನಿಮ್ಮ ಮನೆ ಹತ್ರ ಇರುವ ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ನಿಮ್ಮ ಟ್ಯಾಕ್ಸ್ ಇಂದಾನೆ ಅವರಿಗೆ ಸಂಬಳ ಹೋಗುವಂತದ್ದು, ನೀವ್ ಯಾಕೆ ರೋಡಲ್ಲಿ ಹೋಗಿ ಕಾಲ್ ಕೈ ಮುರಿದಾಕೊಂಡು ಅವರ ಬಳಿ ಹೋಗ್ಬಾರ್ದು, ಅಥವಾ ನಿಮ್ಮ ಮನೆ ಬಳಿ ಇರುವಂತ ಪೊಲೀಸ್ ಸ್ಟೇಷನ್ ಅವ್ರಿಗೂ ಕೂಡ ನಿಮ್ಮ ಟ್ಯಾಕ್ಸ್ ದುಡ್ಡಲ್ಲೇ ಅವ್ರಿಗೆ ಸಂಬಳ ಹೋಗುವಂತದ್ದು, ನೀವ್ ಯಾಕೆ ಯಾರ್ದಾದ್ರೂ ಮನೆ ಕಳ್ತನ ಮಾಡ್ಬಿಟ್ಟು ಅವರ ಬಳಿ ಹೋಗ್ಬಾರ್ದು ಅಂತ ಹೇಳ್ತಾರೆ. ಯಾವಾಗ್ಲೂ ಟ್ಯಾಕ್ಸ್ ಪೇ ಮಾಡ್ತೀರಿ ಅಂತಿರಲ್ವಾ, ಬೇರೆ ದೇಶದವ್ರೇನು ಟ್ಯಾಕ್ಸ್ ಪೇ ಮಾಡಲ್ವಾ, ಚೈನಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು, USA, ಕೆನಡಾ ಅವರು ಕೂಡ ಟ್ಯಾಕ್ಸ್ ಪೇ ಮಾಡ್ತಾರೆ. ಅವ್ರು ಯಾವತ್ತೂ ಕೂಡ ಈ ರೀತಿ ಯೋಚನೆ ಮಾಡಲ್ಲ. ನಮ್ಮ ದೇಶದಲ್ಲಿ ತುಂಬಾ ಜನ ಅನ್ಸಿವಿಲೈಸ್ ರೀತಿ ಬಿಹೇವ್ ಮಾಡ್ತಾರೆ. ಈ ವಿಡಿಯೋ ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ. ಈ ವಿಡಿಯೋಗೆ ಬ್ಯಾಡ್ ಕಮೆಂಟ್ ಬಂದ್ರು ಐ ಡೋಂಟ್ ಕೇರ್, ಐ ಡೋಂಟ್ ಮೈಂಡ್, ಅಟ್ ಲೀಸ್ಟ್ ನಮ್ಮ ದೇಶ ಕ್ಲೀನ್ ಆಗಿರುತ್ತಲ್ವಾ.